ನಮಸ್ಕಾರ ನಮ್ಮ ಕರ್ನಾಟಕ ಮಂದಿಗೆ, ಜಗತ್ತಲ್ಲಿ ಎಲ್ಲೆಲ್ಲಿ ನಮ್ಮ ಕನ್ನಡಿಗರು ಎಲ್ಲರೂ ನಮಸ್ಕಾರ. ತಮ್ಮಳೆ ನೋಡಿ ಗೊತ್ತಾಗಿರ್ಬೇಕು ಯಾವ ಫಿಲ್ಮ್ ಬಗ್ಗೆ ಮಾತಾಡತ್ತಂದ್ರೆ ಕಾಂತಾರ ಚಾಪ್ಟರ್ 1 ಟೀಸರ್ ರಿಲೀಸ್ ಆಗೈತಿ. ಹೆಂಗಿದಪ್ಪ ಅಂದ್ರೆ ಟೀಚರ್ ಅಂದ್ರೆ ನಮ್ಮ ಕರ್ನಾಟಕ ಇಂಡಸ್ಟ್ರಿನಾಗ ಹೈಯೆಸ್ಟ್ ಬಜೆಟ್ ಫಿಲ್ಮ್ ಅನ್ಸುತ್ತೆ ಕಾಂತಾರ. ಟ್ರೇಲರ್ ಇಷ್ಟು ಫಾಸ್ಟ್ ಹೋಗೈತೆ ಅಂದ್ರೆ ಯಾವ ಸೀನ್ ಅಂದ್ರೆ ನೆನಪು ಇದ್ದಂಗಿಲ್ಲ. ಆದರೆ ರಿಷಬ್ ಶೆಟ್ಟಿ ಅವ್ರ ಎಂಟ್ರಿ ಅಲ್ಟಿಮೇಟ್. ನಂಗೆ ಏನು ಅನ್ಸೈತೆ ಅಂದ್ರೆ ಲಾಸ್ಟಿಗೆ ಸೀನ್ನಾಗ ಯಾವ ಅನಿಸ್ಲಿಲ್ಲ. ರಿಟರ್ನ್ ಆ್ಯಂಡ್ ಡೈರೆಕ್ಟೆಡ್ ಒನ್ ಆ್ಯಂಡ್ ಓನ್ಲಿ ಬೈ ರಿಷಬ್ ಶೆಟ್ಟಿ. ಮನುಷ್ಯ ಅದನೋ ಏನದ ಭಾರಿ. ನಮ್ಗೆ ಫಿಲ್ಮ್ ಹೆಂಗೆ ಗೊತ್ತನೋ, ಈ ಫಿಲ್ಮ್ನಾಗ ಏನು ವಿಜುವಲ್ ಗ್ರಾಫಿಕ್ಸ್ ತೋರಿಸ್ಲಿಲ್ಲ. ನಾನು ನೋಡೋ ಪ್ರಕಾರ ಎಲ್ಲ ನ್ಯಾಚುರಲ್ ಆಗಿ ವಿಡಿಯೋ ಮಾಡ್ಯಾರ, ಎಲ್ಲ ನ್ಯಾಚುರಲ್ ಆಗಿ ತೋರಿಸ್ಯಾರ, ಎಲ್ಲ ಒರಿಜಿನಲ್ ಆಗಿ ತೋರಿಸ್ಯಾರ. ದೇವ್ರು ಹೆಂಗೆ ಅಧರ್ಮ ಆಗುತ್ತೆ ಅವಾಗ ದೇವ್ರು ಹೆಂಗೆ ಅವತಾರ ಹುಟ್ಟಿ ಬರ್ತಾನಲ್ಲ ಆ ಥರ ರಿಷಬ್ ಶೆಟ್ಟಿ ತೋರಿಸ್ಯಾರ. ರಿಷಬ್ ಶೆಟ್ಟಿ ಯಾವಾಗ ದೇವ್ರ ಅವತಾರನಾಗ ಬರ್ತಾನಲ್ಲ ಅದು ಏನು ವಿಜುವಲ್ ಗ್ರಾಫಿಕ್ಸ್ ತೋರಿಸ್ಲಿಲ್ಲ, ಏನಿಲ್ಲ. ಮೇನ್ ಅವ್ರ ಆ್ಯಕ್ಟಿಂಗ್ನಾಗ ಗೊತ್ತಾಗುತ್ತೆ. ಬರೀ ಆ್ಯಕ್ಟಿಂಗ್ ಐತದ, ಯಾವ ವಿಜುವಲ್ ಗ್ರಾಫಿಕ್ಸೇ ಇಲ್ಲ ಅನ್ಸುತ್ತೆ. ಈ ಒಂಚೂರು ವಿಜುವಲ್ ಗ್ರಾಫಿಕ್ಸ್ ಇಲ್ಲ, ಕಣ್ಣಿನ ಒಂದು ಬಿಟ್ಟು ಮತ್ತು ಯಾವ ವಿಜುವಲ್ ಗ್ರಾಫಿಕ್ಸ್ ಇಲ್ಲ. ಅದ್ರಾಗ ಅವ್ರು ಬರೀ ಆ್ಯಕ್ಟಿಂಗಲ್ಲಿ ತೋರಿಸ್ಯಾರ. ದೇವ್ರ ಅವತಾರ ಹೆಂಗೆ ಬಂದಿದ್ದಾಗುತ್ತೆ ಅದು ತೋರಿಸ್ಯಾರ ನಮ್ಮ ರಿಷಬ್ ಶೆಟ್ಟಿ ಆ್ಯಕ್ಟಿಂಗ್ ಗ್ರೇಟ್. ಆಮೇಲೆ ಫಿಲ್ಮ್ನಾಗ ಪಾಲಿಟಿಕ್ಸ್ ಚೆನ್ನಾಗಿ ತೋರಿಸ್ಯಾರ. ಅಂದರೆ ಹಳೆ ಕಾಲದ ರಾಜ ರಾಣಿ ಪಾಲಿಟಿಕ್ಸ್, ಲವ್ ಅಲ್ಟಿಮೇಟಾಗಿ ತೋರಿಸ್ಯಾರ. ಎಲ್ಲರೂ ಫಿಲ್ಮ್ ಥಿಯೇಟ್ರಿಗೆ ಹೋಗಿ ನೋಡ್ರಿ. ಇನ್ನೊಮ್ಮೆ ಹೇಳ್ತೀನಿ, ಯಾರೂ ಪೈರಸಿ ಮಾಡಬೇಡ್ರಿ, ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡ್ರಿ, ಯಾರೂ ಪೈರಸಿ ಮಾಡಬೇಡ್ರಿ. ಗೊತ್ತಾಯ್ತಾ? ಇಷ್ಟು ಕಷ್ಟಪಟ್ಟು ಫಿಲ್ಮ್ ಮಾಡಿರ್ತಾರೆ. ಅದ ನಮ್ಮ ರಿಷಬ್ ಶೆಟ್ಟಿ ಅವ್ರು ಥ್ಯಾಂಕ್ಸ್ ರಿಷಬ್ ಶೆಟ್ಟಿ ಅವ್ರು. ಎಲ್ಲ ನ್ಯಾಚುರಲ್ ಆ್ಯಕ್ಟಿಂಗ್, ಎಲ್ಲ ನ್ಯಾಚುರಲ್ ವಿಜುವಲ್ಸ್, ದೇರ್ ಇಸ್ ನೋ ವಿಜುವಲ್ ಗ್ರಾಫಿಕ್ಸ್. ಥ್ಯಾಂಕ್ ಯು. ಇಲ್ಲೇ ಟಿ ವಿನ್ಯಾಗ ನೋಡಿದ್ರೆ ಯಾವ ಪರಿ ಅನ್ಸುತ್ತಂದ್ರೆ ಇನ್ನು ಥಿಯೇಟರ್ನಾಗ ಹೋಗಿ ನೋಡಿದ್ರೆ ಯಾವ ಪರಿ ವಿಜುವಲ್ ತೋರಿಸ್ಬೋದು ನ್ಯಾಚುರಲ್ ಆಗಿ. ಯಾವ ಗ್ರಾಫಿಕ್ಸ್ ಅನ್ಸಲ್ಲ, ಸಣ್ಣ ಹುಡುಗತ್ಲೆ ಅನ್ಸಲ್ಲ. ಥ್ಯಾಂಕ್ ಯು.